ಆಕಾಶವಾಣಿ ಮೈಸೂರು. ಈಗ ಕೇಳಿ ನಾಟಕ ಆತ್ಮಸಾಕ್ಷಿಯ ಬೆನ್ನು ಹತ್ತಿ. ರಚನೆ ಹಾಗೂ ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್. ಕೇಳಿ ನಾಟಕ ಆತ್ಮಸಾಕ್ಷಿಯ ಬೆನ್ನು ಹತ್ತಿ. ಶ್ರೋತೃಗಳಿಗೆಲ್ಲ ನಮಸ್ಕಾರ. ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮೊಂದಿಗೆ ಸ್ಟುಡಿಯೋದಲ್ಲಿದ್ದಾರೆ ಹೆಸರಾಂತ ಸಾಹಿತಿ, ಈ ಸಾಲಿನ ರಾಷ್ಟ್ರದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಶಿವನಾರಾಯಣ ಅವರು. ನಮಸ್ಕಾರ ಶಿವನಾರಾಯಣ ಅವರಿಗೆ. ನಮಸ್ಕಾರ. ಮೊಟ್ಟ ಮೊದಲಿಗೆ ತಮಗೆ ಹಾರ್ದಿಕ ಅಭಿನಂದನೆಗಳು. ಧನ್ಯವಾದ. ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮ ಕೊಡುಗೆ ಅಪಾರವಾದದ್ದು. ಕಥೆ, ಕಾವ್ಯ, ಕಾದಂಬರಿ, ಗ್ರಂಥ ಸಂಪಾದನೆ, ಹೀಗೆ ತಮ್ಮ ಸಾಹಿತ್ಯದ ಹರವು ವಿಸ್ತಾರವಾದದ್ದು. ದಲಿತರು, ಶೋಷಿತರು, ಮಹಿಳಾ ಮತ್ತು ಮಕ್ಕಳ ದೌರ್ಜನ್ಯಗಳನ್ನು ಧ್ವನಿಸುವಂಥ ನವ್ಯ ಸಾಹಿತ್ಯದ ಮೂಲಕ ಸಮಾಜಕ್ಕೆ ಚಾಟಿಯೇಟು ಕೊಡ್ತಾ ಬಂದವರು. ಸರ್, ಪಾರ್ವತಿ ಕಥೆಗೆ ಸಂದ ಈ ಪ್ರಶಸ್ತಿಗೆ ತಮ್ಮ ಪ್ರತಿಕ್ರಿಯೆ? ಪ್ರಶಸ್ತಿಗಾಗಿ ನಾನು ಈ ಕೃತಿ ರಚಿಸಲಿಲ್ಲ. ಆದರೆ ಈಗ ಪ್ರಶಸ್ತಿ ಬಂದಿದೆ ಅಂತಂದರೆ ಇದರಲ್ಲೇನೋ ವಿಭಿನ್ನವಾಗಿದೆ ಅಂತ ನನಗೂ ಅನ್ನಿಸ್ತು. ತುಂಬ ಸಂತೋಷವಾಗಿದ್ದೀನಿ. ತಾವು ಹಳ್ಳಿಯ ಬಡ ಕುಟುಂಬದಿಂದ ಬಂದರೂ ಛಲ ಹಾಗೂ ಪರಿಶ್ರಮದಿಂದ ಓದಿ ಬಂಗಾರದ ಪದಕದೊಂದಿಗೆ ಸ್ನಾತಕೋತ್ತರ ಪದವಿ ಪಡೆದ್ರಿ. ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಬಹಳಷ್ಟು ಕೃಷಿ ಮಾಡಿ ಈಗ ರಾಷ್ಟ್ರದ ಅತ್ಯುನ್ನತ ಪ್ರಶಸ್ತಿಗೂ ಭಾಜನರಾಗಿದ್ದೀರಿ. ನೀವು ಸಾಗಿ ಬಂದ ದಾರಿಯತ್ತ ಒಮ್ಮೆ ಹಿಂತಿರುಗಿ ನೋಡಿದಾಗ ನಿಮ್ಗೇನನ್ಸುತ್ತೆ? ಸಾಹಿತ್ಯ ಕ್ಷೇತ್ರದಲ್ಲಿ ನನ್ನ ಬುದ್ಧಿಮತ್ತೆಗೆ ನಿಲುಕಿದ ವಿಷಯಗಳನ್ನು ಹೊರೆಗೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಅಂತ ಹೇಳ್ಬೋದಷ್ಟೆ. ಸರ್, ಒಟ್ಟಾರೆ ನಿಮ್ಮ ಜೀವನ, ಸಾಹಿತ್ಯ ಕೃಷಿಯ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳಿ. ಈ ಸಾಹಿತ್ಯ ಕ್ಷೇತ್ರವನ್ನು ನಾನಾಗೆ ಇಚ್ಛೆ ಪಟ್ಟು ಆಯ್ದುಕೊಂಡು ನನ್ನಿಂದ ಸಾಧ್ಯವಾದ ಕೃಷಿ ಮಾಡ್ತಾ ಬಂದೆ. ಅದ್ರ ಬಗ್ಗೆ ತೃಪ್ತಿ ಕೂಡ ಇತ್ತು. ಆದರೆ ಇತ್ತು ಅಂತಂದ್ರಿ, ಹಾಗಾದ್ರೆ ಆ ತೃಪ್ತಿ ಈಗ ಇಲ್ಲ ಅಂತೀರಾ? ಬದುಕಿನ ಸಾರ್ಥಕತೆಯನ್ನು ಕಂಡುಕೊಳ್ಳಿಕ್ಕಾಗಲಾರದ ನನಗೆ ಈಗ ತೃಪ್ತಿ ಅನ್ನೋ ಪದದ ಬಗ್ಗೆನೇ ಪ್ರಶ್ನಾರ್ಥಕ ಚಿಹ್ನೆ ಎದ್ದುಬಿಟ್ಟಿದೆ. ಸರ್, ಯಾಕೋ ತುಂಬ ಖೇದದಿಂದ ಮಾತಾಡ್ತಾ ಇದ್ದೀರಿ ತಾವು. ಪ್ರಶಸ್ತಿ ಬಂದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಎಲ್ಲರಲ್ಲೂ ಖುಷಿ ಇರುತ್ತೆ. ಆದರೆ ನೋಡಿ, ನಾನಿವತ್ತು ಮಾತನಾಡ್ತಾ ಇರೋದು ಒಲ್ಲದ ಮನಸ್ಸಿನಿಂದನೇ. ಯಾಕೋ ಬಹಳ ದುಗುಡ ಆಗ್ತಾ ಇದೆ, ನೋವಾಗ್ತಾ ಇದೆ ಮನಸ್ಸಿಗೆ. ಬಹುಶಃ ತಮ್ಮ ಆರೋಗ್ಯ ಸರಿ ಇಲ್ವೇನೋ. ಬೇಕಾದರೆ ಇನ್ನೊಂದು ದಿನ ನಾವು ರೆಕಾರ್ಡಿಂಗ್ ಇಟ್ಕೊಳ್ಬಹುದು ಸರ್. ಹಾಗೇನಿಲ್ಲ, ಆರೋಗ್ಯವಾಗಿ ಇದ್ದೀನಿ. ಬೆಳಗಿನಿಂದ ಯಾಕೋ ನನ್ನ ಮನಸ್ಸಿನ ಉದ್ವೇಗ ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ಒಳಗೆ ಹೊದಿಗಿರೋ ಎಲ್ಲ ಸತ್ಯಗಳನ್ನು ಬಿಚ್ಚಿ ಹರಿವಿ ಬಿಡಬೇಕು ಅನ್ನಿಸ್ತಾ ಇದೆ. ಬಹಳ ವರ್ಷಗಳ ನಂತರ ಇವತ್ತು ಕನ್ನಡಿಯಲ್ಲಿ ನನ್ನ ಮುಖ ನೋಡಿಕೊಂಡೆ. ಕೂದಲು ನೆರಿತಾ ಇವೆ, ಮುಖದಲ್ಲಿ ಸುಕ್ಕುಗಳು ಮೂಡ್ತಾ ಇವೆ. ಯಾಕೋ ಒಂದು ಕ್ಷಣಕ್ಕೆ ಸಾವಿನ ಭಯ ಕಾಡ್ತು. ಯಾಕೆ ಸರ್, ಅಂಥದ್ದೇನಾಯ್ತು? ಹೇಳೋ ಹಾಗಿದ್ರೆ ಖಂಡಿತ ಹೇಳಿ. ನನ್ನ ವೈಯಕ್ತಿಕ ಬದುಕಿನಲ್ಲಿ ಬಹಳಷ್ಟು ಕಳ್ಕೊಂಡಿದ್ದೇನೆ. ನಾನು ನನ್ನ ಪ್ರಾಧ್ಯಾಪಕ ವೃತ್ತಿಯನ್ನು ಪ್ರಾರಂಭಿಸುವ ಮೊದಲೇ ಒಬ್ಬ ಯುವ ಲೇಖಕನಾಗಿ ಬಹಳ ಹೆಸರು ಮಾಡಿದ್ದೆ. ಆಗಲೇ ಒಂದು ಸಣ್ಣ ಅಹಂ ನನ್ನಲ್ಲಿ ಮನೆ ಮಾಡಿತ್ತು. ಚಿಕ್ಕ ವಯಸ್ಸಿನಲ್ಲಿಯೇ ಅಷ್ಟೊಂದು ಹೆಸರು ಮಾಡಿದ ಮೇಲೆ ಆ ಒಂದು ಗರ್ವ ಸಾಮಾನ್ಯ ಬಿಡಿ. ನಿಜ, ನನಗೂ ಹಾಗೆ ಅನಿಸಿತ್ತು. ನಮ್ಮ ಹಳ್ಳಿ ಬಿಟ್ಟು ನಾನು ಲೆಕ್ಚರರ್ ಆಗಿ ಕೆಲಸ ಮಾಡ್ತಿದ್ದ ಸಿಟಿಗೆ ನಮ್ಮ ತಂದೆಯನ್ನು ಬಲವಂತ ಮಾಡಿ ಕರ್ತಂದೆ. ಸಿಟಿಗೆ ಬಂದು ಸ್ವಲ್ಪ ತಿಂಗಳಲ್ಲೇ ತಂದೆಯವ್ರ ಮಾತಿಗೆ ಕಟ್ಟು ಬಿದ್ದು ಒಲ್ಲದ ಮನಸ್ಸಿನಿಂದಲೇ ಹಳ್ಳೀಲಿ ವಾಸವಾಗಿದ್ದ ನಮ್ಮ ಸಂಬಂಧಿಯೊಬ್ಬರ ಮಗಳನ್ನ ಮದುವೆ ಆಗಬೇಕಾಗಿ ಬಂತು. ಆಗ ನನಗೆ 28 ವರ್ಷ. ಹಾಗೂ ಹೀಗೂ ಮದುವೆ ನಡೆದೇ ಹೋಯಿತು. ನನಗೆ ಮದುವೆ ಆಗಿ ಕೇವಲ 10 ದಿನ ಕಳೆದಿತ್ತು ಅಷ್ಟೇ. ತಣಿಗೆಗೆ ತಿಂಡಿ ಹಾಕಿಟ್ಟಿವ್ನಿ, ಬನ್ನಿ. ಹಾ, ಬಂದೆ. ಏನೇ ಇದು, ತಟ್ಟೆ ತುಂಬ ಉಪ್ಪಿಟ್ಟು ಹಾಕಿಟ್ಟಿದೀಯಾ? ನನಗೆ ಉಪ್ಪಿಟ್ಟು ನೋಡಿದ್ರೆ ವಾಕರಿಕೆ ಬರುತ್ತೆ. ಬೇರೆ ಇನ್ನೇನು ಮಾಡಕ್ ಆಗ್ಲಿಲ್ವಾ ನಿಂಗೆ? ನಿಮ್ಗ ಉಪ್ಪಿಟ್ಟು ಸೇರಾಕಿಲ್ಲ ಅಂತ ನಂಗೆ ಗೊತ್ತಿರ್ನಿಲ್ಲ. ಏನು ಅನ್ಕೋಬೇಡಿ, ಒಸಿ ತಡೀರಿ. ಅನ್ನನೂ ಮಡಗಿವ್ನಿ. 5 ನಿಮಿಷದಾಗೆ ಬಾತ್ ಮಾಡ್ಬಿಡ್ತೀನಿ. ಬಾತು ಬೇಡ, ಬಾತ್ ಕೋಳಿನೂ ಬೇಡ. ನಾನಲ್ಲೇ ಹೋಟೆಲ್ ತಿನ್ಕೋತೀನಿ. 1 ನಿಮಿಷ, ಊಟದ ಡಬ್ಬಿ ರೆಡಿ ಮಾಡಿವ್ನಿ, ಕೊಟ್ಟೆ ಬಿಡ್ತೀನಿ. ಏನ್ ಊಟಕ್ಕೆ?
ಅದು ಉಪ್ಪಿಟ್ಟೆ ಏನು? ಇಲ್ಲ ಇಲ್ಲ, ಅಕ್ಕಿ ರೊಟ್ಟಿ ಮಾಡಿವ್ನಿ. ಮತ್ತೆ ಅದನ್ನೇ ತಿಂಡಿಗೂ ಕೊಡ್ಬೋದಿತ್ತಲ್ಲ. ಅದು ಹಿಟ್ಟು ಒಸಿ ಇತ್ತು. ಅದನ್ನ ನಿನ್ನೆನೆ ನೋಡ್ಕೋಬೇಕಿತ್ತು. 3 ಹೊತ್ತು ಅನ್ನ ಬೇಯಿಸೋದು ಬಿಟ್ಟು ಮನೇಲಿ ಇನ್ನೇನಿರುತ್ತೆ ಕೆಲಸ ನಿಂಗೆ? ಛ, ಹೋಗಿ ಹೋಗಿ ನಿನ್ನಂತ ಹಳ್ಳಿ ಗುಗ್ಗುಗೆ ಹೇಳ್ತಾ ಇದ್ದೀನಿ ನಾನು. ಅಪ್ಪ ಅಪ್ಪ, ನಾನು ಕಾಲೇಜಿಗೆ ಹೋಗ್ತಾ ಇದ್ದೀನಿ. ಅಯ್ಯೋ ಶಿವನೇ, ಊಟದ ಡಬ್ಬಿ. ಬೆಳಿಗ್ಗೆಯಿಂದ ತುಂಬಾ ಕಷ್ಟಪಟ್ಟಿದೀಯಾ, ತಿಂದ್ಕೊ ನೀನೆ. ಅಯ್ಯೋ ನಿಮ್ ತಮ್ಮಯ್ಯ ತಕೊಂಡೋಗಿ. ಅಯ್ಯಯ್ಯೋ, ಒಂಟೆ ಹೋದ್ರಲ್ಲ ಇವರು. ಪಾರ್ವತಿ, ಶಿವು ಒಂಟೆ ಹೋದ್ನ? ಹ್ಞೂ ಮಾವ, ಈಗ ತಾನೇ ಹೋದ್ರು. ಮತ್ತೆ ಊಟದ ಡಬ್ಬಿ ನಿನ್ ಕೈನಾಗೆ ಐತೆ? ಅದು ಅದು ಯಾಕವ್ವ ಅಳ್ತಾ ಇದ್ಯಾ? ಏನಾಯ್ತು? ಏನಿಲ್ಲ ಮಾವ, ತೆಪ್ಪು ನಂದೇಯ. ಅವ್ರಗ ಉಪ್ಪಿಟ್ಟಂದ್ರ ಇಷ್ಟ ಇಲ್ವಂತ ನಂಗೆ ಗೊತ್ತಿರ್ನಿಲ್ಲ. ಅದಕ್ಕೆಯ ಓಹೋ, ಅದಕ್ಕೆಯ ಬೋದ್ಬಿಟ್ನಾ? ಪಾಪ ಅನ್ನೋದು ಅವನಿಗೆ ಮೂಗಿನ ತುದಿನಾಗೆ ಐತೆ. ನಿಮ್ಮ ಅತ್ತೆ ಇವನ 10 ವರ್ಷದವನಿರೋವಾಗ್ಲೇ ದೇವ್ರ ಪಾದ ಸೇರ್ಕೊಂಡ್ಬಿಟ್ಲು. ತಾಯಿಲಿ ತಬ್ಲಿ ಇಂತ ಬೋ ಮುದ್ ಮಾಡಿ ಅವ್ನು ಬೆಳೆಸ್ಬಿಟ್ಟೆ ಕಣವ. ಇರ್ಲಿ ಬಿಡಿ ಮಾವ, ನೀ ಬ್ಯಾಸರ ಮಾಡ್ಕೊಂಬೇಡ ಕಣವ. ಬಾವ, ಇಲ್ಲಿ ಕೊಂಡೀರ್ ಹಾಕ್ಬೇಡ ಕೊಂಡನ್ ತಾಯಿ. ಆ ಉಪ್ಪಿಡ್ತ ತಾಯಿಲಿ ನಾನು ತಿಂತೀನಿ. ಅವನಿಗೇನೇನು ಇಷ್ಟ, ಅವನ್ ಹೆಂಗೆ ಅಂತ ನಾನು ನಿನ್ಗೆ ಹೇಳ್ಕೊಡ್ತೀನಿ ಕಣವ್ವ. ಸರಿನವ್ವ? ಆಯ್ತು ಕಣ್ಮಾವ. ಒಬ್ಬ ಹೆಣ್ಣು 22 ವರ್ಷ ತನ್ನ ಮನೆಯ ವಾತಾವರಣದಲ್ಲಿ ಬೆಳೆದು ಮದುವೆ ಆದ ನಂತರ ಮತ್ತೊಂದು ಮನೆ ವಾತಾವರಣಕ್ಕೆ ಕಾಲಿಟ್ಟ 10 ದಿನಗಳಲ್ಲೇ ಇನ್ನೊಬ್ಬ ವ್ಯಕ್ತಿಯ ಇಷ್ಟಾನಿಷ್ಟಗಳನ್ನು ತಿಳ್ಕೊಳ್ಳಿಕ್ಕೆ ಹ್ಯಾಕ್ ಸಾಧ್ಯ ಹೇಳಿ? ನಿಜ, ಅದು ಅಷ್ಟು ಸುಲಭ ಅಲ್ಲ. ಹಳ್ಳಿ ಹುಡುಗಿ, ಬರೀ SSLC ಓದ್ದವಳು. ನನಗವಳನ್ನು ಮದುವೆಯಾಗೋದೇ ಇಷ್ಟ ಇರಲಿಲ್ಲ. ನನ್ನ ಐಡಿಯಾಲಜಿಗೆ ತಕ್ಕವಳು ಆಗಿರಲಿಲ್ಲ ಅವಳು. ಈ ಮದುವೆ ಬೇಡ ಅಂತ ತಂದೆ ವಿರುದ್ಧ 2 ವರ್ಷ ಎದುರು ನಿಂತೆ. ಆದರೆ ಕೊನೆಗೆ ನಾನೇ ಸೋಲ್ಬೇಕಾಯ್ತು. ಹಳ್ಳಿ ಹುಡುಗಿ, ಕಡಿಮೆ ಓದಿದವಳು ಅಂತ ನಿಮ್ಮ ಮನಸ್ಸು ತಿರಸ್ಕಾರ ಮಾಡಿತ್ತು ಅಂದರೆ ಯಾಕೋ ನಂಬೋಕ್ಕಾಗ್ತಿಲ್ಲ ಸರ್. ಅದು ನೀವು? ಹೌದು, ನಾನೇ. ನೀವು ನಂಬಲಿಕ್ಕೆ ಆಗದಂಥ ಇನ್ನೂ ಅನೇಕ ಸಂಗತಿಗಳು ನನ್ನ ಬದುಕಿನ ಗರ್ಭದಲ್ಲಿ ಹುದುಗಿದಾವೆ. ನನ್ನ ಹೆಂಡತಿ ನೋಡೋಕ್ಕೂ ಚೆನ್ನಾಗಿದ್ಲು. ಮನೇನ ಒಪ್ಪುವಾಗೇ ಇಟ್ಕೋತಿದ್ಲು. ತಿಳುವಳಿಕೆನೂ ಹೆಚ್ಚಿತ್ತು ಅವಳಿಗೆ. ಆದರೆ ನಾನು ಅವಳ ಕಡೆ ಗಮನನೇ ಹರಿಸಲಿಲ್ಲ. ಸಾಮಾನ್ಯವಾಗಿ ಸೃಜನಾತ್ಮಕ ಕೆಲಸದಲ್ಲಿ ತೊಡಗಿದವರಿಗೆ ತಮ್ಮ ಮನೆಯತ್ತ ಹೆಚ್ಚು ಗಮನ ಹರಿಸೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಹೇಳ್ತಾರೆ. ಹೀಗನ್ನೋದು ಒಂದು ಭ್ರಮೆ ಅಂತ ನನ್ನ ಬದುಕನ್ನು ಕಳ್ಕೊಂಡ ಮೇಲೇನೆ ನನಗೆ ಗೊತ್ತಾಗಿತ್ತು. ಭ್ರಮ ಲೋಕದಲ್ಲೇ ನಾನು ಕಳೆದು ಹೋಗ್ಬಿಟ್ಟಿದ್ದೆ. ಮನೆ, ಮಕ್ಕಳು, ಸಂಸಾರ ಇವೆಲ್ಲ ಸಾಮಾನ್ಯರ ಸಂಗತಿ. ಮಹತ್ ಸಾಧನೆ ಮಾಡಬೇಕು, ಅದೇ ಜೀವನದ ಸಾರ ಅನ್ನೋ ಮನಸ್ಥಿತಿ ನಂದಾಗಿತ್ತು. ಆದರೆ ನನ್ನ ಬದುಕಿನ ದಿನಚರಿಯಲ್ಲಿ ಬೆಳಿಗ್ಗೆ ನಾನು ಪೇಪರ್ ಓದ್ತಾ ಕೂತಲ್ಲೇ ಬರ್ತಾ ಇದ್ದ ಬಿಸಿ ಬಿಸಿ ಕಾಫಿ, ಕಾಲೇಜಿಗೆ ಹೊರಡೋ ಹೊತ್ತಿಗೆ ರೆಡಿಯಾಗಿ ಇರ್ತಾ ಇದ್ದ ಬಿಸಿ ಬಿಸಿ ತಿಂಡಿ, ಮಧ್ಯಾಹ್ನದ ಊಟಕ್ಕೆ ಕಟ್ಟಿದ ಟಿಫಿನ್ ಕ್ಯಾರಿಯರ್, ಸಭೆ ಸಮಾರಂಭ ಅಂತ ನಾನು ಎಷ್ಟೇ ಲೇಟಾಗಿ ಬಂದರೂ ನನಗೋಸ್ಕರ ಕಾದಿದ್ದು, ನಾನು ಮನೆಗೆ ಬಂದ ತಕ್ಷಣ ನನಗೆ ಊಟಕ್ಕೆ ಬಡಿಸಿ ನಂತರ ತಾನು ಊಟ ಮಾಡ್ತಿದ್ದಂಥ ಆ ನನ್ನ ಹೆಂಡತಿಯ ಮುಗ್ಧ ಮನಸ್ಸನ್ನು ನಾನು ನೋಡಲೇ ಇಲ್ಲ. ಒಂದಿನ ಹೊಸಿ ಕೇಳಿ ಇಲ್ಲಿ. ಏನು? ನೀವೇನು ತಿಳ್ಕೊಳಕ್ಕಿಲ್ಲ ಅಂದ್ರ ನಿಮ್ನ ಒಂದ್ ಮಾತು ಕೇಳಲಾ? ಏನದು? ಬೇಗ ಕೇಳು, ನನಗೆ ತುಂಬ ಬರೆಯೋದಿದೆ. ನಮ್ಮ ಮದುವೆ ಆಗಿ 3 ತಿಂಗಳು ಕಳೀತಾ ಬಂತು. ಒಂದಿನಾನು ನೀವು ನನ್ನ ಕೂಟ ಕೂತ್ಕೊಂಡು ಮಾತಾಡ್ನಿಲ್ಲ. ನಾನೇ ಹೊಸಸಿ ಹೊಂದ್ಕೊತಾವ್ನಿ. ನಾನು ಜಾಸ್ತಿ ಓದ್ದೋಳಲ್ಲ ಅಂತ ನನ್ನ ಮ್ಯಾಗ ನಿಮ್ಮ ಕೋಪ ಅಂತನೂ ನಂಗೆ ಗೊತ್ತು. ಆದರೆ ಸಂಸಾರ ಅಂದ್ಮ್ಯಾಕೆ ಇಬ್ರು ಸೇರ್ಕಂಡೆ ತೂಗಿಸ್ಬೇಕಲ್ವಾ? ಇಲ್ಲಾಂದ್ರ ಎತ್ತಿಯರ್ಗಳದ್ರ ಕೋಣ ನೀರ್ಗೆಳ್ದಂಗೆ ಆಯ್ತದೆ. ಅದಕ್ಕೆಯ ಓಹೋ, ಏನು ದೊಡ್ಡ ಕವಿತ್ರಿ ಥರ ಮಾತಾಡೋಕೆ ಶುರು ಮಾಡಿಬಿಟ್ರಿ. ನೋಡೋ, ಜೀವನ ಅಂದರೆ ಮನೆ ಕಸ ಗುಡಿಸಿ, ಪಾತ್ರೆ ತೊಳೆದು, ಬಟ್ಟೆ ಸೆಳೆದು, ಅಡುಗೆ ಬೇಯಿಸಿ, ಮಕ್ಕಳನ್ನ ಹೆತ್ತು ಸಾಕ್ಕೊಂಡಿರೋದಲ್ಲ. ತಿಳಿತಾ? ಹುಟ್ಟಿದ ಮನುಷ್ಯ ತನ್ನ ಜೀವನದ ಸಾರ್ಥಕತೆಗೆ ಏನಾದರೂ ಸಾಧನೆ ಮಾಡಬೇಕು. ಅದು ಬದುಕು. ಹಂಗಾರೆ ನಿಮ್ಮ ಅಪ್ಪ ಅವ್ವ ಹೆಚ್ಚಾಗಿ ಓದಿದ್ರು ನಿಮ್ಮನ್ನ ಈ ಪಾಟಿ ಓದಿಸಿ ಈ ಮಟ್ಟಕ್ಕೆ ತಂದು ನಿಲ್ಸವ್ರಲ್ಲ, ಅವ್ರದ್ದೇನು ಸಾಧನ ಅಲ್ಲ ಅಂದಾರ್ಯಾ? ಏನೇ ನನ್ನ ತಂದೆ ತಾಯಿ ಬಗ್ಗೆನೇ ಮಾತಾಡ್ತೀಯಾ? ಎಷ್ಟೇ ಕೊಬ್ಬು ನಿನಗೆ?
ಮದುವೆ ಆಗಿ 3 ತಿಂಗಳಾಗಿಲ್ಲ, ಆಗ್ಲೇ ಬಾಲ ಬೀಸ್ತಾ ಇದೀಯಾ? ಸರ್, ನೀವು ಈ ರೀತಿ? ಹೌದು, ನಾನೇ. ಆಶ್ಚರ್ಯ ಆಯ್ತಲ್ಲ? ಹೌದು ಸರ್. ಹೆಚ್ಚು ಕಲ್ತು ಬಿಟ್ಟಿದ್ನಲ್ಲ. ಬಹುಶಃ ಅದೇ ಹೀಗೆ ಮಾಡಿಸಿರ್ಬೋದು. ನನ್ನ ಮನೇಲಿ ನನ್ನ ಹೆಂಡತಿ ಸ್ಥಿತಿ ಕೇವಲ ಒಬ್ಬ ಮನೆ ಗೆಲಸದವಳ ಥರ ಇತ್ತು ಅಷ್ಟೇ. ಸರ್, ತಪ್ಪು ಭಾವಿಸಬೇಡಿ. ಯುವ ಸಾಹಿತಿ ಅಂತ ಹೆಸರು ಮಾಡಿದ್ದ ತಾವು ಸಮಾಜದ ಓರೆಕೋರೆಗಳನ್ನು ತಮ್ಮ ಲೇಖನಗಳಲ್ಲಿ ಬಿಂಬಿಸ್ತಾ ಇದ್ರಿ. ಹಾಗಿದ್ದು ಕೂಡ ನಾನು ಮನುಷ್ಯನೇ ತಾನೇ. ಬದುಕು ಬರಹ, ಬದುಕಿನಂತೆ ಬರಹ ಅಥವಾ ಬರಹದಂತೆ ಬದುಕು ಇರಬೇಕು ಅನ್ನೋ ರೂಲ್ಸ್ ಏನೂ ಇಲ್ವಲ್ಲ. ಅದೊಂದು ವೇದ ಕಾಲ ಇತ್ತು. ಅವರವರ ಬದುಕಿನ ಅನುಭವಗಳೇ ವೇದ ವಾಕ್ಯಗಳಾದವು. ತಾವು ಬರದಂತೆ ಬದುಕು ಸಾಗಿಸೋ ಕಾಲ ಅದು. ನಂತರ ಬದುಕಿನ ಅನುಭವಗಳೇ ಬೇರೆ, ಸೃಜನಶೀಲ ಸಾಹಿತ್ಯವೇ ಬೇರೆ. ಅವರವರ ಸ್ವಂತ ಬದುಕಿನ ಹೊರತಾಗಿ ಮೆದುಳು ಸೃಜಿಸೋ ಹೊಸ ವಿಚಾರಗಳು, ಹೃದಯ ಮಿಡಿಯೋ ಭಾವನೆಗಳು, ಕಣ್ಣು ಕಂಡರಿತ ದೃಶ್ಯಗಳು ಹೆಣೆದುಕೊಂಡು ಅವರವರ ಲೇಖನಾ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಸಾಹಿತ್ಯ ಹೊರಹೊಂಬರುತ್ತೆ. ನಿಜ ಸರ್. ಅದಕ್ಕೆ ಹೇಳ್ತಾರಲ್ಲ, ರವಿ ಕಾಣದ್ದನ್ನ ಕವಿ ಕಂಡ ಅಂತ. ನಿಜ ಹೇಳಬೇಕು ಅಂದರೆ ನನ್ನ ಸಾಹಿತ್ಯ ಸಮಾಜಕ್ಕೆ ಸದಾ ಸಮಂಜಸವಾಗೇ ಕಾಣಿಸ್ತು. ಆದರೆ ನನ್ನ ಸ್ವಂತ ಬದುಕು ಮಾತ್ರ ಅಸಮಂಜಸವಾಗ್ತಾ ಹೋಯಿತು. ಕೆಂಬಣ್ಣದ ಕೆಂಡದಿಂದ ಹಾರಿದ ಕಿಡಿಗಳ ಹಾಗೆ ಸಿಡಿದೇಳಬೇಕು ನಾರಿ ಸ್ವಾತಂತ್ರ್ಯದೆಡೆಗೆ. ನಾನೇ ಬರೆದ ಕವನದ ಸಾಲುಗಳಿವು. ಆದರೆ ಆ ಒಂದಿನ ರಾತ್ರಿ, ಏನು ರಾತ್ರಿ 2 ಗಂಟೆ ಆದರೂ ಇನ್ನೂ ಹೀಗೆ ಕೂತಿದೆಯಲ್ಲ? ಅದು ಮದುವೆ ಆಗಿ 3 ವರ್ಷ ಆಯ್ತು. ಅಕ್ಕಪಕ್ಕದವರೆಲ್ಲ ಏನು ಇನ್ನೂ ಮಕ್ಕಳೇ ಆಗಿಲ್ವಾ? ಯಾಕೆ, ಏನಾದರೂ ತೊಂದರೆನಾ ಅಂತ ಮಾತಾಡ್ತಾ ಇದ್ದಾರಾ? ಮಾತಾಡ್ಲಿ ಬಿಡೆ, ಜನ ಇರೋದೇ ಮಾತಾಡ್ಕೊಳ್ಳಿಕ್ಕೆ. ಆದ್ರ ಈ ಮಾತು ಕೇಳಿ ಕೇಳಿ ಮಾವನವ್ರ ಮನಸ್ನಾಗ 7 ದಿವಸದಿಂದ ದುಃಖ ತುಂಬ್ಕೊಂಡಿದ್ರೋ ಏನೋ. ಇವತ್ತು ಸಂದನಾಗೆ ದ್ಯಾವ್ರಿಗೆ ದೀಪ ಹಚ್ಚುವಾಗ ಗೊಳೋ ಅಂತ ಅಳಾಕ್ ಶುರು ಮಾಡ್ಬಿಟ್ರು. ಏನು, ಅಪ್ಪನ ಹತ್ಬಿಟ್ರ? ಹ್ಞೂ ಕಣ್ರಿ, ನನ್ನ ಕಳ್ಳು ಕಿವುಚ್ದಂಗಾಗೋತು. ಅದಕ್ಕೆಯ ನಿನಗೊಂದು ಮಗು ಬೇಕು, ನಮ್ಮಪ್ಪನಿಗೊಂದು ಮೊಮ್ಮಗು ಬೇಕು. ಸರಿ, ಆದರೆ ನೆನ್ಪಿಡು, ಇದು ನನ್ನ ಪ್ರೀತಿಯಲ್ಲ, ಕೇವಲ ಒಂದು ಕ್ರಿಯೆ ಅಷ್ಟೆ. ಸರಿ, ಲೈಟ್ ಆರ್ಸು. ಸರ್, ನೀರು ಕೊಡಿ. ಅದ್ಯಾಕೋ ನನ್ನ ಹೆಂಡತಿ ಜೊತೆ ಕೆಮಿಸ್ಟ್ರಿ ಮ್ಯಾಚೇ ಆಗಲಿಲ್ಲ. ಇನ್ಫ್ಯಾಕ್ಟ್ ನಾನು ನನ್ನ ಕಾಲೇಜು, ಪಾಠ ಪ್ರವಚನ, ಬರವಣಿಗೆ, ನನ್ನ ಹೆಸರು, ಸಾಧನೆ ಇವಿಷ್ಟು ಬಿಟ್ಟರೆ ನನಗಿನ್ನೇನೂ ಬೇಕಾಗಿರಲಿಲ್ಲ. ಆವತ್ತು ನನ್ನ ಮೊದಲ ಮಗು ಹುಟ್ಟಿದ ದಿನ. ಹಲೋ, ಏನಪ್ಪ? ಶಿವು, ನೀನ್ ಹೆಂಡತಿಗೆ ಹೆರಿಗೆ ನೋವು ಶುರು ಆಗ್ಬಿಟ್ಟೈತೆ ಕಣಪ್ಪ, ಹೊಸಿ ಬೇಗ ಬಾರು. ಅಪ್ಪ, ನನಗಿವತ್ತು ಇಲ್ಲಿ ದೊಡ್ಡ ಸನ್ಮಾನ ಇದೆ. ನೀನೊಂದು ಕೆಲಸ ಮಾಡು, ಪಕ್ಕದ ಮನೇಲಿ ಮೇಷ್ಟ್ರಿದಾರಲ್ಲ, ಅವ್ರಿಗೆ ಹೇಳಿ ಆ್ಯಂಬುಲೆನ್ಸಿಗೆ ಫೋನ್ ಮಾಡು. ಅವಳು ಕರ್ಕೊಂಡು ನೀನು ಆಸ್ಪತ್ರೆಗೆ ಹೋಗು. ಈ ಸನ್ಮಾನ ಮುಗಿದ ತಕ್ಷಣ ನೇರ ನಾನು ಆಸ್ಪತ್ರೆಗೆ ಬರ್ತೀನಿ, ಸರಿನಾ? ಸರ್, ಸರ್, ಎಲ್ಲಿ ಕಳೆದು ಹೋದ್ರಿ? ನಾನೆಲ್ಲೂ ಕಳೆದು ಹೋಗಲಿಲ್ಲ, ಕಳ್ಕೊಂಡೆ ಅಷ್ಟೆ. ಅಂದರೆ? ನನ್ನ ಸಾಹಿತ್ಯ ಕೃಷಿಯ ಸಾಧನೆಗೆ ಆ ದಿನ ಅಲ್ಲಿ ನನಗೆ ದೊಡ್ಡ ಸನ್ಮಾನ. ನಂತರ ನನ್ನ ಭಾಷಣ, ನೆರೆದಿದ್ದ ಜನರ ಚಪ್ಪಾಳೆ, ಫೋಟೋ ಫ್ಲ್ಯಾಶ್ಗಳು, ಇದೆಲ್ಲ ಮುಗಿದಾದ ಮೇಲೇ ನನಗೆ ನೆನಪಾದದ್ದು ಆಸ್ಪತ್ರೆ. ನೇರ ಆಸ್ಪತ್ರೆಗೆ ಹೋದೆ. ನೋಡು ನೋಡು, ನನ್ನ ಸೊಸೆನ ಹೆಂಗ್ ಸಂದಾಕ ಮಲ್ಗವಳೆ ನೋಡ. ಈಗ ಸಮಾಧಾನ ಆಯ್ತಾ ನಿನಗೆ? ಏನಾಯ್ತಪ್ಪ? ಯಾಕೆ ಹೀಗಳ್ತಾ ಇದೀಯಾ? ಡಾಕ್ಟರ್? ಎಸ್, ಏನಾಯ್ತು ಡಾಕ್ಟರ್? ನೀವು? ಇವನೇ ಕಂಡಕ್ಟರ್ ಅವ್ವ, ನನ್ನ ಮಗ ಇವನೇ. ಓ, ನೀವೇನೈಕೆ ಹಸ್ಬೆಂಡ್? ಹೌದು ಡಾಕ್ಟರ್. 1 ನಿಮಿಷ ಹೊರಗೆ ಬನ್ನಿ, ಹೇಳ್ತೀನಿ. ನಿಮ್ಮ ಹೆಂಡ್ತಿನ ನಮ್ಮಿಂದ ಉಳ್ಸೋಕೆ ಸಾಧ್ಯ ಆಗಲಿಲ್ಲ. ಐ ಆಮ್ ಸಾರಿ. ಓಹೋ, ಯಾಕೆ?
ಪ್ರೆಗ್ನೆನ್ಸಿಲಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಿರ್ಲಿಲ್ವಾ? ಅದು ಶಿ ವಾಸ್ ಕಂಪ್ಲೀಟ್ಲಿ ಅನೆಮಿಕ್, ಸೋ ವೀಕ್. ನೋಡಿ, ನಮ್ಮ ಕೈಲಾದ ಪ್ರಯತ್ನ ನಾವು ಮಾಡಿದ್ವಿ. ಆದರೆ ಮತ್ತೆ ಮಗು? ಹೆಣ್ಮಗು, ಓ, ತೂಕ ತುಂಬಾನೇ ಕಡಿಮೆ ಇದೆ. ಸ್ವಲ್ಪ ರೆಸ್ಪಿರೇಟರಿ ಪ್ರಾಬ್ಲಮ್ ಕೂಡ ಇತ್ತು. ಇನ್ಕ್ಯುಬೇಟರ್ನಲ್ಲಿ ಇಟ್ಟಿದ್ದೀವಿ. ಪ್ರಾಣಕ್ಕೇನು ಅಪಾಯ ಇಲ್ಲ. 2 ದಿನ ಕಳೆದ ನಂತರ ನಿಮ್ಗೆ ಒಪ್ಪಿಸ್ತೀವಿ. ವಿ ಆರ್ ಸಾರಿ ಫಾರ್ ದಟ್ ಸರ್. ವೈ ಶುಡ್ ಯು ಬಿ ಸಾರಿ? ಇನ್ಫ್ಯಾಕ್ಟ್ ಐ ಮಸ್ಟ್ ಸೇ ಸಾರಿ. ನನಗೂ ದುಃಖ ಆಯಿತು. ಆದರೆ ಅಂಥ ಅಟ್ಯಾಚ್ಮೆಂಟೇ ಅವಳ ಜೊತೆ ಇರಲಿಲ್ಲ ನನಗೆ. ಸರ್, ಒಂದೇ ಸೂರಿನಡಿ 3 ವರ್ಷ ಕೂಡಿ ಕಳೆದ್ರು ಅಟ್ಯಾಚ್ಮೆಂಟ್ ಇರಲಿಲ್ಲ ಅಂದರೆ ನೋಡಿ, ಸೂರಿನಡಿ ಕೂಡಿ ಕಳೆಯೋದೇ ಬೇರೆ, ಮನಸ್ಸುಗಳ ಮಧುರ ಮಿಲನದೊಂದಿಗೆ ಸೇರಿ ಬದುಕೋದೇ ಬೇರೆ. ಒಪ್ತೀರಾ? ಬಹುಶಃ ಒಪ್ಕೋಬೋದು ಸರ್. ಅವಳು ಮಗುನ್ನ ಹೆತ್ತು ನಮ್ಮ ಕೈಗಿತ್ತು ಹೊರಟೋದ್ಲು. ನಮ್ಮ ತಂದೆನೇ ನನ್ನ ಮಗಳಿಗೆ ಮಹಾ ತಾಯಿಯಾದರು. ನಮ್ಮ ಹಳ್ಳಿಯಿಂದ ಒಂದು ಅಜ್ಜಿನ ಕರೆಸ್ಕೊಂಡು ಮಗುನ ನೋಡ್ಕೊಳ್ಳೋ ವ್ಯವಸ್ಥೆನೂ ಆಯಿತು. ನನ್ನ ತಂದೆ ಸಾಕ್ಷಾತ್ ನಾನು ಸೊಸೀನೇ, ಇನ್ನೊಂದಪ್ಪ ಹುಟ್ಟು ಬಂದವಳೋ ಏನೋ ಅಂತಿದ್ರು. ಅಕ್ಕ ಸತ್ರೆ ಅಮಾವಾಸ್ಯೆ ನಿಲ್ಲೋದಿಲ್ಲ. ವರ್ಷಗಳು ಉರುಳ್ತಾ ಇದ್ವು. ನನ್ನ ಹೆಂಡತಿ ಸಾವು ನನ್ನನ್ನು ಒಬ್ಬಂಟಿ ಮಾಡಲಿಲ್ಲ, ಬದಲಾಗಿ ಅವಳದೊಂದು ಜವಾಬ್ದಾರಿಯಿಂದ ನನ್ನನ್ನು ದೂರ ಮಾಡ್ತು. ಹಾರಿ ಬಿಟ್ಟ ಹಕ್ಕಿ ಅಂತಾದೆನ. ಆದರೆ ನನ್ನ ಮಗಳು 5.5 ವರ್ಷದವಳಿದ್ದಾಗ ನನ್ನ ತಂದೆ ತೀರೋದ್ರು. ಅವತ್ತು ಮಾತ್ರ ನನ್ನ ಕಣ್ಣುಗಳು ಕಣ್ಣೀರಲ್ಲಿ ತೊಯ್ದು ತೊಪ್ಪೆಯಾದವು. ಅವತ್ತು ನನ್ನ ಮಗಳು ನನ್ನ ತಂದೆ ಹತ್ರ ಕೂತು ಕೂಗಿ ಕರೀತಿದ್ದ ಧ್ವನಿ ಇನ್ನೂ ಮಾಸಿಲ್ಲ. ತಾತ ತಾತ ಎದ್ದೋಳು ತಾತ, ಈಟದ ಗಂಟ ಮಲ್ಕೊಂಡಾರ. ನನ್ನ ನೀನೇ ಬ್ಯಾಗ್ ಏಳಿಸ್ತಿದ್ದೆ, ಇವತ್ತ್ಯಾಕೆ ಈಟದ ಗಂಟ ಮಲ್ಕೊಂಡಿದ್ದಿ? ತಾತ ತಾತ ನನಗೆ ಹಾಲು ಕೊಡು ತಾತ, ಎದ್ದೋಳು ತಾತ, ಏಳು ತಾತ, ತಾತ ಹಾಲು ಕೊಡು, ಏಳು ತಾತ. ನನ್ನ ತಂದೆ ತೀರಿ ಹೋದ್ಮೇಲೇ ನನಗರಿವಾಗಿದ್ದು, ಒಂದು ಮಗುನ್ನ ಸಾಕಿ ಬೆಳೆಸೋದ್ರ ಕಷ್ಟ, ನನ್ನ ಮಗುನ್ನ ಹೇಗೆ ಸಂಭಾಳಿಸ್ಬೇಕು ಅಂತಾನೇ ನನಗೆ ತಿಳಿತಿರ್ಲಿಲ್ಲ. ಮನೆಯಲ್ಲಿದ್ದ ಅಜ್ಜಿ ಕೂಡ 2-3 ತಿಂಗಳಲ್ಲೇ ಹಿಂತಿರುಗಿ ಹಳ್ಳಿಗೆ ಹೊರಡ್ತೀನಿ ಅಂದ್ಬಿಟ್ಲು. ಆ ಒಂದು ದಿನ ಓ, ಶೀಲಾದೇವಿಯವರು, ಬನ್ನಿ ಬನ್ನಿ, ಒಳಗೆ ಬನ್ನಿ, ಕೂತ್ಕೊಳ್ಳಿ. ಇಟ್ಸ್ ಓಕೆ. ತುಂಬ ದಿನಗಳಿಂದ ನಿಮ್ಮ ಮನೆಗೆ ಬರಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಇವತ್ತಾಯ್ತು ನೋಡಿ. ಬರೀ ಸಭೆ ಸಮಾರಂಭಗಳಲ್ಲೇ ನೀವು ಭೇಟಿ ಆಗ್ತಾ ಇದ್ವು. ತುಂಬ ಸಂತೋಷ ನೀವು ಬಂದದ್ದು. ಹೇಳಿ, ಏನು ತಗೋತೀರಿ? ಏನು ಬೇಡ, ಸುಮ್ಮನೆ ನಿಮ್ಮ ಜೊತೆ 2 ಮಾತಾಡಿ ಹೋಗೋಣ ಅಂತ ಬಂದೆ. ಐ ಆಮ್ ವೆರಿ ಮಚ್ ಪ್ಲೀಸ್ಡ್. ಎಷ್ಟೋ ಬಾರಿ ನಾನು ಅಂದ್ಕೋತಿದ್ದೆ ನಿಮ್ಮನ್ನು ನಮ್ಮ ಮನೆಗೆ ಕರೆಯೋಣ ಅಂತ. ಬಟ್ ಆ್ಯಸ್ ಯು ನೋ, ಐ ಆಮ್ ಅಲೋನ್ ಇನ್ ದಿಸ್ ಹೌಸ್. ಸೊ ನಿಮ್ಮ ಬಗ್ಗೆ ನಂಗೆ ಸಂಪೂರ್ಣ ಗೊತ್ತು ಶಿವನಾರಾಯಣ್. ನಾನು ಕೂಡ ಬಹಳ ಸಲ ನಿಮ್ಮನ್ನು ಕಾಣಬೇಕು ಅಂತ ಅಂದ್ಕೊಂಡ್ರು ನನ್ನ ಕಾಲುಗಳು ನನ್ನನ್ನು ತಡೀತಿದ್ವು. ಸದ್ಯ ಇವತ್ತು ತಡಿಲಿಲ್ವಲ್ಲ, ಐ ಮಸ್ಟ್ ಬಿ ಥ್ಯಾಂಕ್ಫುಲ್ ಟು ಯುವರ್ ಲೆಗ್ಸ್. ಅಯ್ಯೋ, ಹಾಗೆಲ್ಲ ಮಾತನಾಡಬೇಡಿ, ನನಗೆ ಸಂಕೋಚ ಆಗುತ್ತೆ. ನಿಮ್ಮಂಥ ಸಾಹಿತಿ ಎದುರು ನಾನೇನು ಬಿಡಿ. ಆದರೆ ಈಗ ಹೇಳಿ, ಏನೋ ಹೇಳೋಕೆ ಹೊರಟ್ರಿ? ಅದು ಹೇಗೆ ಹೇಳಬೇಕು ಅಂತಲೇ ತಿಳಿತಿಲ್ಲ. ನಾನೇನೋ ಅಪರಿಚಿತ ಅಲ್ವಲ್ಲ ನಿಮಗೆ, ಹೇಳಿ, ಸಂಕೋಚ ಬೇಡ. ಅದು ಹೇಳಿ ಶೀಲಾ. ನೋಡಿ, ನೀವು ಒಬ್ಬಂಟಿ, ನಾನು ಒಬ್ಬಂಟಿ. ತಂದೆ ತಾಯಿ ಇಲ್ಲದೆ ತಬ್ಬಲಿಯಾಗಿ ಬೆಳೆದು ಈಗ ಒಂದು ಹಂತಕ್ಕೆ ಬಂದು ತಲುಪಿದ್ದೀನಿ. ಸಾಕಷ್ಟು ಸಾಧಿಸಿದ್ದೀನಿ, ಆದರೆ ಸಾಧಿಸ್ಬೇಕಾದು ಬೆಟ್ಟದಷ್ಟಿದೆ. ನನ್ನ ಸಾಧನೆಗೆ ನೀವು ನನ್ನ ಮಾರ್ಗವಾದರೆ, ನಿಮ್ಮ ಸಾಧನೆಯ ದಾರಿಗೆ ನಾನು ಬೆಳಕಾಗಲಿಕ್ಕೆ ಇಷ್ಟಪಟ್ಟಿದ್ದೀನಿ. ನೀವು ಶೀಲಾ, ಮುಂದೇನೂ ಮಾತಾಡಬೇಡಿ. ನನ್ನ ಮನಸ್ಸಿನ ಮಾತನ್ನೇ ನೀವು ಇವತ್ತು ಆಡಿದ್ದೀರಿ. ಎಷ್ಟೋ ಬಾರಿ ನಾನೇ ಕೇಳಬೇಕು ಅಂತಿದ್ದೆ, ಆದರೆ ಸಂಕೋಚಪಟ್ಟು ಹಿಂಜರಿತಿದ್ದೆ. ಶೀಲಾ, ನಾನು ಕೂಡ ನಿಮ್ಮನ್ನು ಇಷ್ಟಪಟ್ಟಿದ್ದೀನಿ. ಆ್ಯಂಡ್ ಐ ಲವ್ ಯು. ಐ ಲವ್ ಯು ಟು. ನಿಮ್ಮ ಬಾಳ ಸಂಗಾತಿ ಆಗಲಿಕ್ಕೆ ನಾನೆಂಥ ಪುಣ್ಯ ಮಾಡಿದ್ನೋ ಏನೋ. ಶೀಲಾ. ಶಿವು,
ಸುಮಾರು 3-4 ವರ್ಷದ ಪರಿಚಯ ನಮ್ಮದು. ಉದಯೋನ್ಮುಖ ಕವಿಯಿತ್ರಿಯಾಗಿ ಶೀಲಾದೇವಿ ತುಂಬ ಹೆಸರು ಮಾಡಿದ್ರು. ನೋಡೋಕ್ಕೂ ಸುಂದರವಾಗೇ ಇದ್ರು. ನಾನು ಶೀಲಾ ಅವ್ರನ್ನ ತುಂಬ ಇಷ್ಟಪಟ್ಟಿದ್ದೆ. ಆದರೆ ಅವರಾಗೆ ಎಕ್ಸ್ಪ್ರೆಸ್ ಮಾಡಿದಾಗ ಸ್ವರ್ಗಕ್ಕೆ 3 ಗೇಣು ಉಳಿದಿತ್ತು ನನಗೆ. ಆದರೆ ಸರ್, ತಾವು ಮದುವೆ ಆಗಿ 3 ವರ್ಷಕ್ಕೆ ತಮ್ಮ 2ನೇ ದಾಂಪತ್ಯ ಮುರಿದು ಬಿತ್ತು ಅಂತ ಪತ್ರಿಕೆಗಳಲ್ಲೆಲ್ಲ ಸುದ್ದಿಯಾಗಿತ್ತು. ಹೌದು, ನಿಜ. ಒಂದೇ ಸೂರಿನಡಿ ನಾನೊಬ್ಬ ದೊಡ್ಡ ಸಾಹಿತಿ, ಅವಳೊಬ್ಬ ಉದಯೋನ್ಮುಖ ಕವಿಯಿತ್ರಿ. ನಮ್ಮೊಳಗೆ ಅಡಿಗೆ ಕೂತಿದ್ದ ಅಹಂ ನಮ್ಮಿಬ್ಬರನ್ನೂ ಒಂದು ಗುಡಿಸ್ಲೇ ಇಲ್ಲ. ಕಾರಣಗಳೇನೂ ದೊಡ್ಡದಾಗಿರಲಿಲ್ಲ. ಆದರೆ ಈಗೋ ನಮ್ಮಿಬ್ಬರ ಯೋಚನೆಗಳನ್ನು, ಮನಸ್ಸುಗಳನ್ನು ಒಂದುಗೂಡಿಸ್ಲೇ ಇಲ್ಲ. ನಮ್ಮಿಬ್ಬರ ಆ 3 ವರ್ಷಗಳ ಸಂಸಾರ ಬರೀ ಒಂದು ಸಂಘರ್ಷ ಆಗಿತ್ತು. ಆ ದಿನಗಳನ್ನು ನೆನೆಸ್ಕೊಂಡ್ರೆ. ರೀ, ನಮ್ಮ ಮದುವೆ ಆಗಿ ಈಗಷ್ಟೇ 4 ತಿಂಗಳು. ನಿಮ್ಮ ಮಗುನ ನೋಡ್ಕೊಳ್ಳೋದೇ ಒಂದು ವೃತ್ತಿ ಆಗಿಬಿಟ್ಟಿದೆ ನನಗೆ. ಈಗ ಅವಳಿಗೆ ಹೇಗೂ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ತಾ ಇದ್ದೀರಿ. ಯಾವುದಾದ್ರು ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಹಾಕ್ಬಿಡಿ, ಅವಳಿಗೂ ಚೆನ್ನಾಗಿರುತ್ತೆ, ನಾವಿಬ್ಬರು ಹಾಯಾಗಿರ್ಬೋದು. ಏನಂತೀರಾ? ರೀ, ನೀವು ಅವಳನ್ನ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಸೇರಿಸಲಿಲ್ಲ ಅಂದರೆ ನನಗೆ ಅವಳನ್ನ ನೋಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ನಾನು ನಿಮ್ಮನ್ನು ಮದುವೆ ಆಗಿದ್ದು ನಿಮ್ಮ ಮಗಳನ್ನ ಸಾಕಿ ಬೆಳೆಸೋದಕ್ಕಲ್ಲ. ಅಪ್ಪ ಅಪ್ಪ, ನಾನು ದೂರ ಕಳಿಸ್ಬೇಡ ಅಪ್ಪ. ನಾನು ನಿನ್ನ ಜೊತೆನಾಗೇ ಇರ್ತೀನಿ ಅಪ್ಪ. ನಾನು ನಿಗೆ ಯಾವ ತೊಂದರೆನೂ ಕೊಡೋಕ್ಕಿಲ್ಲ, ಹೊಸ ಹೂವಂಗೂ ತೊಂದರೆ ಕೊಡೋಕ್ಕಿಲ್ಲ. ನಾ ಮನೆ ಕಸ ಹೊಡಿತೀನಿ, ಪಾತ್ರೆ ತೊಳಿತೀನಿ, ಬಟ್ಟೆಗಳನ್ನು ಒಕ್ಕೊಡ್ತೀನಿ. ಅಪ್ಪ, ನನ್ನನ್ನು ಮಾತ್ರ ದೂರ ಕಳಿಸ್ಬೇಡ ಕಣಪ್ಪ. ನಾ ಯಾನ್ ತೊಂದರೆನೂ ಕೊಡೋಕ್ಕಿಲ್ಲ ಕಣಪ್ಪ. ಅಪ್ಪ, ನಿನ್ನ ಕೈ ಮುಗಿತೀನಿ ಕಣಪ್ಪ, ನನ್ನ ದೂರ ಕಳಿಸ್ಬೇಡ ಕಣಪ್ಪ. ಅಪ್ಪ ಅಪ್ಪ, ನಿನ್ನ ಕೈ ಮುಗಿತೀನಿ ಕಣಪ್ಪ. ಅಲ್ರಿ, ನಿಮ್ಮ ಮಗಳನ್ನ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಹಾಕಿ 1 ವರ್ಷ ಆಗ್ತಾ ಬಂತು. ಮಧ್ಯೆ 1 ದಿನನಾದರೂ ಟೂರ್ಗೆ ಅಂತ ನನ್ನನ್ನೆಲ್ಲಾದರೂ ಕರ್ಕೊಂಡು ಹೋಗಿದ್ದೀರಾ? ಬರೀ ನಿಮ್ಮ ಕಾಲೇಜು, ಸಭೆ, ಸಮಾರಂಭ ಇಷ್ಟೇ ಗತಿ ಆಯಿತು. ಛೇ! ರೀ, ಹೇಳ್ರಿ, ಏನು ದಿನ ಬೆಳಗ್ಗೆ ಎದ್ದು ನಾನೇ ಟೀ ಕಾಫಿ ಮಾಡಬೇಕು ಅಂತ ಬರ್ಸ್ಕೊಂಡು ಬಂದಿದ್ದೀನ? ಹೇಳಿ, ಬೇಗ ಟೀ ಮಾಡಿ. ಆಮೇಲೆ ಯಾವ್ದಾದ್ರು ಒಂದು ಒಳ್ಳೆ ಹೋಟೆಲ್ನಿಂದ ಮಸಾಲೆ ದೋಸೆ ಕಟ್ಟಿಸ್ಕೊಂಡು ಬನ್ನಿ. ಹೇಳ್ರಿ. ರೀ, ನಿಮ್ಮ ಹಾಗೇನೆ ನಾನು ಕೂಡ ಒಬ್ಬ ಹೆಸರಾಂತ ಕವಿಯತ್ರಿ. ನನಗೂ ಈ ಸೊಸೈಟಿನಲ್ಲಿ ಹೆಸರಿದೆ, ಸ್ಟೇಟಸ್ ಇದೆ. ನಿಮ್ಮನ್ನು ಕಟ್ಕೊಂಡಿದ್ದು ನಿಮ್ಮ ಸೇವೆ ಮಾಡೋಕೆ, ಕಸ ಮುಸುರೆ ತೊಳೆದು ಅಡುಗೆ ಬೇಯಿಸ್ಲಿಕ್ಕಲ್ಲ. 5-10 ಸಾವಿರ ಬಿಸಾಕಿ ಮನೇಲಿ ಎಲ್ಲ ಕೆಲಸ ಮಾಡೋಕೊಂದು ಆಳ್ ತಂದಿಡಿ. ತಿಳಿತಾ? ಅಷ್ಟೇ ಹೆಸರು ಮಾಡಿದ ಲೇಖಕನಾಗಿ ಸ್ತ್ರೀ ಶೋಷಣೆ ಮಾಡ್ತಿದ್ದೀರಲ್ಲ, ನಾಚಿಕೆ ಆಗೋದಿಲ್ವಾ? ನಿನ್ನ ಸಾಹಿತ್ಯ ಲೋಕದ ರಾಜಕೀಯ ನನಗೇನು ತಿಳಿದಿಲ್ವಾ? ಪ್ರಶಸ್ತಿಗಾಗಿ ಬಾಯಿ ಬಿಡೋದು, ವಶೀಲಿ ಮಾಡೋದು, ಹತ್ತಿದ ಏಣಿನೇ ಒದಿಯೋ ಬುದ್ಧಿ ನಿಂದು. ಛೀ! ರೀ, ನಿಮ್ಮ ಜೊತೆ ಜೀವನ ಸಾಗಿಸೋಕೆ ನನಗಾಗೋಲ್ಲ ಕಣ್ರಿ. ದೊಡ್ಡ ಕವಯತ್ರಿ ಅಂತ ಹೆಸರು ಮಾಡಿ, ಕಾರು, ಬಂಗ್ಲೆ, ಆಳು ಕಾಳು ಇಟ್ಕೊಂಡು ಮಹಾರಾಣಿ ಥರ ಇರಬೇಕು ಅಂತ ನಾನು ಕಂಡ ಕನಸಿಗೆ ಬೆಂಕಿ ಬಿದ್ದೋಯ್ತು. ಎಸ್, ಐ ವಾಂಟ್ ಡಿವೋರ್ಸ್. ಹೌದು ಕಣ್ರಿ, ಐ ವಾಂಟ್ ಡಿವೋರ್ಸ್. ಐ ವಾಂಟ್ ಡಿವೋರ್ಸ್. ನಾನು, ಹೌದು, ನಮ್ಮೊಳಗಿದ್ದ ನಾನು ನಮ್ಮಿಬ್ಬರನ್ನ ನಾವು ಆಗ್ಲಿಕ್ಕೆ ಬಿಡಲಿಲ್ಲ. ಪರಸ್ಪರ ಪ್ರೀತಿಸಿ ಮದುವೆ ಆಗಿದ್ದ ನಾವು ಒಬ್ಬರನ್ನೊಬ್ಬರು ತುಂಬ ಅರ್ಥ ಮಾಡ್ಕೋಬಹುದು, ನೆಮ್ಮದಿ ಜೀವನ ನಡೆಸಬಹುದು ಅಂದ್ಕೊಂಡಿದ್ದೆ. ಆದರೆ ಆಗಿದ್ದು ಅನರ್ಥ ಮಾತ್ರ. ಆಗ ನನಗೆ ನೆನಪಾಗಿ ಕಾಡಿದ್ದು ನನ್ನ ಮೊದಲ ಹೆಂಡತಿ ಮುಗ್ಧ ಪಾರ್ವತಿ. ಸರ್, ಮತ್ತೆ ನಿಮ್ಮ ಮಗಳು? ಒಂದು ಶ್ಲೋಕ ನೆನಪಾಗತ್ತೆ ನನಗೆ. ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಪ್ರಾಪ್ತೇತು ಷೋಡಶೇ ವರ್ಷೇ ಪುತ್ರಂ ಮಿತ್ರವದಾಚರೇತ್. ಅಂದರೆ
ಮಕ್ಕಳನ್ನ ಮೊದಲೈದು ವರ್ಷ ಮುದ್ದು ಮಾಡಬೇಕು, ಮುಂದಿನ 10 ವರ್ಷ ತಪ್ಪು ಮಾಡಿದರೆ ದಂಡಿಸಬೇಕು, ಮಗು 16ನೇ ವರ್ಷಕ್ಕೆ ಕಾಲಿಡತ್ಲೆ ಸ್ನೇಹಿತರಂತೆ ಕಾಣಬೇಕು ಅಂತ. ದುರಾದೃಷ್ಟವಶಾತ್ ನನ್ನ ಮಗಳಿಗೆ ಇದ್ಯಾವುದನ್ನೂ ನನಗೆ ಕೊಡ್ಲಿಕ್ಕಾಗಲಿಲ್ಲ. ಈಗ ನನ್ನ ಮಗಳು ನನ್ನನ್ನು ನೋಡೋಕ್ಕೂ ಇಷ್ಟಪಡಲ್ಲ, ನನ್ನ ನೆರಳು ಕೂಡ ಸೇರೋದಿಲ್ಲ ಅವಳಿಗೆ. ಒಂದಿನ ಅವಳನ್ನು ಮನೆಗೆ ಕರೆತರೋಣ ಅಂತ ಹೋಗಿದ್ದೆ. ಆಗ ಅಪ್ಪ, ಛೇ, ನಿಮ್ಮನ್ನ ಅಪ್ಪ ಅಂತ ಕರೆಯೋಕ್ಕೂ ನಾಚಿಕೆ ಆಗುತ್ತೆ ನನಗೆ. ನೀವು ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನಾದರೂ ಪ್ರೀತಿಸಿದ್ಯಾ? ಹಾಂ ಹೇಳಿ. ನೀವು ನಿಮ್ಮ ಪ್ರಶಸ್ತಿ, ಸನ್ಮಾನ, ಸಮಾರಂಭ ಇಷ್ಟು ಬಿಟ್ಟರೆ ಬೇರೆ ಏನಾದರೂ ಕಂಡಿದ್ಯಾ ನಿಮಗೆ? ನಿಮಗೆ ಕಂಡಿದ್ದು ಶೀಲಾದೇವಿ ಒಬ್ಳೆ. ಈಗ ವಯಸ್ಸಾಗ್ತಾ ಇದೆ, ಮತ್ತೆ ಒಬ್ಬಂಟಿಯಾಗಿದ್ದೀರಿ, ಮಗಳು ಮನೆ ಕೆಲಸಕ್ಕಾಗ್ಬೋದು ಅಂತ ಕರೆಯೋಕೆ ಬಂದ್ರಾ? ಪ್ರಾಯಶ್ಚಿತ್ತದ ನಾಟಕ ಆಡಿ ಮತ್ತೆ ನಿಮ್ಮ ಕೃತ್ರಿಮ ಬದುಕಿಗೆ ಎಳೆಯೋ ಪ್ರಯತ್ನ ಮಾಡಬೇಡಿ. ನಾನು ನಿಮ್ಮ ಮಾಯಾಜಾಲದಿಂದ ತುಂಬ ಕಷ್ಟಪಟ್ಟು ಹೊರಗೆ ಬಂದು ನನ್ನದೇ ಆದ ಒಂದು ವ್ಯಕ್ತಿತ್ವ ರೂಪಿಸ್ಕೊಂಡಿದ್ದೀನಿ. ಅದು ನಿಂತಿರೋದು ಸತ್ಯದ ಮೇಲೆ. ನಿಮ್ಮ ಹಾಗೆ ಅದು ಮರಳಿನ ಮನೆ ಅಲ್ಲ. ನಾನಿಲ್ಲೇ ಸುಖವಾಗಿದ್ದೀನಿ. ಪ್ಲೀಸ್ ಮತ್ತೆ ಈ ಕಡೆ ಬರಬೇಡಿ, ಪ್ಲೀಸ್. ತಪ್ಪು ನಂದೇ. ಈಗ ನಿಮ್ಮ ಮಗಳು ಎಲ್ಲಿದ್ದಾಳೆ? ಹಾಸ್ಟೆಲ್ನಲ್ಲಿ BSc ಸೆಕೆಂಡ್ ಇಯರ್ ಓದ್ತಾ ಇದ್ದಾಳೆ. ಸರ್, ಇಷ್ಟು ವರ್ಷ ಹೂತು ಹಾಕಿದ್ದ ಈ ಸತ್ಯಗಳಿಗೆ ಇವತ್ತ್ಯಾಕೆ ಜೀವ ಕೊಡಬೇಕು ಅನ್ನಿಸ್ತು ನಿಮಗೆ? ಸಂಪೂರ್ಣವಾಗಿ ಸೋತು ಹೋಗಿದ್ದೀನಿ ನಾನಿವತ್ತು. ಇತ್ತೀಚಿನ ನನ್ನ 10 ವರ್ಷಗಳ ಏಕಾಂಗಿ ಬದುಕಿನ ಸಾಹಿತ್ಯ ಕೃಷಿಯಲ್ಲಿ ಕೇವಲ ಸತ್ಯವನ್ನೇ ಹುಡುಕಾಡಿದೆ ನಾನು. ಬದುಕಿನ ಸತ್ಯ. ಬದುಕಿನಂತೆ ಬರವಣಿಗೆ ಇರಬೇಕೋ, ಬರವಣಿಗೆಯಂತೆ ಬದುಕು ರೂಪಿಸಬೇಕೋ, ಅಥವಾ ಬರವಣಿಗೆ ಕೇವಲ ಮನುಷ್ಯನ ಸೃಜನಾತ್ಮಕ ಸೃಷ್ಟಿಯೋ? ಬದುಕೇ ಬೇರೆ, ಬರವಣಿಗೆನೇ ಬೇರೆ ಅಲ್ವಾ? ನನ್ನ ಕಥೆ ಕೇಳಿದರೆ ಈಗ ಹಾಗನ್ಸಲ್ವಾ ನಿಮಗೆ? ಸರ್, ಓದುಗ ಸಾಮಾನ್ಯವಾಗಿ ಸಾಹಿತ್ಯವನ್ನು ಓದಿ ಆನಂದಿಸ್ತಾನೆ, ವಿಮರ್ಶೆ ಮಾಡ್ತಾನೆ ಹೊರತು ಆ ಲೇಖಕನ ವೈಯಕ್ತಿಕ ಬದುಕನ್ನು ತನ್ನ ಮತ್ತು ಓದುವ ಆ ಕೃತಿಯ ಮಧ್ಯೆ ತರೋದಿಲ್ಲ. ನಿಜ ನಿಜ. ಆದರೆ ಹೆಸರು ಮಾಡೋ ಕೊಸರಿನಲ್ಲಿ ನನ್ನ ಸಂಬಂಧಗಳ ಕೊಂಡಿಗಳನ್ನೇ ಕಳ್ಚಿಕೊಂಡೆ. ಸಾಹಿತ್ಯ ಲೋಕದಲ್ಲಿ ವಿಜೃಂಭಿಸಿ ಹೆಸರು ಮಾಡಿದ ನಾನು ನನ್ನ ಮನೆಯಲ್ಲಿ ಬದುಕನ್ನು ಕಟ್ಟಲಿಲ್ಲ, ಸಂಸಾರದ ಸೂತ್ರಗಳನ್ನು ಹೆಣಿಲಿಲ್ಲ, ಪ್ರೀತಿ, ವಿಶ್ವಾಸ, ನಂಬಿಕೆಗಳನ್ನು ಹೊಸಿಲಿಲ್ಲ. ನಾನು ಕೇವಲ ನಾನು ಬೆಳೆದೆ. ಈಗ ಕೇವಲ ನಾನು ಮಾತ್ರ ಉಳಿದಿದ್ದೇನೆ. ಇವತ್ತು ನೀವು ಯಾಕೆ ಈ ಸತ್ಯನ ತೆರೆದಿಟ್ರಿ ಅಂತ ಕೇಳಿದ್ರಲ್ಲ, ನನಗೆ ಈ ಸಾಲಿನ ರಾಷ್ಟ್ರದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಬಂದಿರೋ ಕತೆ ಹೆಸರು ಈಗಾಗಲೇ ನಿಮಗೆ ಗೊತ್ತಲ್ಲ? ಅದೇ ಪಾರ್ವತಿ. ಇದು ನನ್ನ ಮೊದಲ ಮಡದಿಯ ಹೆಸರು. ಅವಳು ತೀರ್ಹೋಗಿ ಇವತ್ತಿಗೆ 19 ವರ್ಷ. ಅವಳ ಹೆಸರಿಟ್ಟು ಬರೆದ ಕೃತಿಗೆ ಇವತ್ತು ಅತ್ಯುನ್ನತ ಪ್ರಶಸ್ತಿ ಬಂತು. ಎಂಥ ವಿಪರ್ಯಾಸ ನೋಡಿ. ನನಗೀಗ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ನನ್ನ ಬಗ್ಗೆನೇ ಹೇಸಿಗೆ ಅನ್ನಿಸ್ತಾ ಇದೆ. ನನ್ನ ಬದುಕಿನಲ್ಲಿ ನಾನೀಗ ಮತ್ತೆ ಏಕಾಂಗಿ, ಅಪೂರ್ಣ ಅಂತ ಅನ್ನಿಸ್ತಾ ಇದೆ. ಅಪೂರ್ಣ. ಅಪೂರ್ಣಸ್ಯ ಅಪೂರ್ಣಮಾದಾಯ ಅಪೂರ್ಣಮೇವಾವಶಿಷ್ಯತೆ ಅನ್ನೋ ಹಾಗಿದೆ ನನ್ನ ಬದುಕು. ಅದಕ್ಕೆ ಇವತ್ತು ನಿಮ್ಮ ಮೂಲಕ ನನ್ನ ಮುಖವಾಡವನ್ನು ಕಳಚಲಿಕ್ಕೆ ನಿರ್ಧಾರ ಮಾಡಿದೆ. ನನ್ನ ಆತ್ಮಸಾಕ್ಷಿಯ ಕೂಗಿಗೆ ಧ್ವನಿಯಾಗೋಣ ಅನ್ನಿಸ್ತು. ಪ್ರಾಯಶ್ಚಿತ್ತ ಮಾಡಿಕೊಳ್ಳೋಣ ಅಂತ ಅನ್ನಿಸ್ತು. ನನ್ನೀ ಪ್ರಾಯಶ್ಚಿತ್ತದಿಂದಾದರೂ ನನ್ನ ಮಗಳು ಕಾವ್ಯ ನನಗೆ ಹಿಂತಿರುಗಿ ಸಿಗಬಹುದೇನೋ ಅಂತ ಒಂದು ಸಣ್ಣ ಆಶಾಭಾವನೆ. ಹೇಳಿ, ನನ್ನ ಈ ಇಂಟರ್ವ್ಯೂನ ಪ್ರಸಾರ ಮಾಡ್ತೀರಾ? ಸರ್, ಮೊದಲೇ ಇದು ಪಬ್ಲಿಸಿಟಿ ಯುಗ. ಜನ ನಿಮ್ಮ ಈ ಸಂದರ್ಶನವನ್ನು ಪ್ರಚಾರಕ್ಕಾಗಿ ಮಾಡಿದಂಥ ಒಂದು ಗಿಮಿಕ್ ಅಂದ್ಕೊಂಡ್ಬಿಟ್ರೆ? ಅದು ಅವರವರ ನಂಬಿಕೆಗೆ ಬಿಟ್ಟು ವಿಚಾರ. ನಾನೀಗ ಆತ್ಮದ ಹುಡುಕಾಟದಲ್ಲಿದ್ದೇನೆ. ನನ್ನ ಮೇಲಿನ ತೀರ್ಮಾನವನ್ನು ಜನಗಳ ಆತ್ಮಸಾಕ್ಷಿಗೆ ಬಿಟ್ಬಿಡೋಣ. ಆಗ್ಬಹುದಾ?
ಆತ್ಮಸಾಕ್ಷಿಯ ಬೆನ್ನು ಹತ್ತಿ ನಾಟಕ ಕೇಳಿದಿರಿ. ಪಾತ್ರ ಪರಿಚಯ: ಸಂದರ್ಶಕ ಎಸ್ಎನ್ ಉದಯಕುಮಾರ್, ಪಾರ್ವತಿ ಎಚ್ಎಸ್ ಕವಿತಾ, ತಂದೆ ಬಿಜಿ ವಾಸುದೇವನ್, ಪುಟಾಣಿ ಕಾವ್ಯ ಅಪೇಕ್ಷಾ ಎನ್, ಶೀಲಾದೇವಿ ಸುಮನಾ ಡಿ, ಡಾಕ್ಟರ್ ಶೋಭಾ ಎಂವಿ, ಕಾವ್ಯ ಚೈತ್ರಾ ಭಟ್ ಹಾಸಣಗಿ. ನಿರ್ಮಾಣ ನೆರವು ಎಸ್ ಲಕ್ಷ್ಮೀನಾರಾಯಣ. ಈ ನಾಟಕವನ್ನು ರಚಿಸಿ ಶಿವನಾರಾಯಣ್ ಪಾತ್ರವಹಿಸಿ ನಿರ್ಮಿಸಿದವರು ಪ್ರಭುಸ್ವಾಮಿ ಮಳಿಮಠ್. ಆತ್ಮಸಾಕ್ಷಿಯ ಬೆನ್ನು ಹತ್ತಿ ನಾಟಕ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.